ಒಬ್ರು ಸೆಲೆಬ್ರಿಟಿ ಟ್ರೈನರ್ ಹೇಳದ್ ಕೇಳ್ದೆ, ಸೋಯಾ ಚಂಕ್ಸು ಗಂಡ್ ಮಕ್ಳಿಗೆ ಒಳ್ಳೇದಲ್ಲ, ಎಸ್ಟ್ರೋಜನ್ ಜಾಸ್ತಿ ಆಗೋದ್ರಿಂದ ಮೇಲ್ ಬೂಬ್ಸ್ ಅಥವಾ ಗೈನೋ ಅನ್ನೋದು ಬರುತ್ತೆ ಅಂತ. ಇದು ಕಂಪ್ಲೀಟ್ಲಿ ರಾಂಗು. ಯಾವ ಪರ್ಸೆಪ್ಷನ್ ಅಲ್ಲಿ ಹೇಳಿದ್ದಾರೆ ಅಂತ ಅಂದ್ರೆ, ಆತ ಒಬ್ಬ ಕಂಪಿಟೇಟಿವ್ ಬಾಡಿ ಬಿಲ್ಡರು. ಅಂದ್ರೆ ಸ್ಟೆರಾಯ್ಡ್ಸ್ ಎಲ್ಲ ಕಾಮನ್ ಆಗಿ ಯೂಸ್ ಮಾಡ್ತಾರೆ, ಕೆಲವ್ರು ಹೇಳ್ಕೊಂತಾರೆ, ಕೆಲವ್ರು ಡಿಫ್ರೆಂಟ್ ರೀಸನ್ಸ್ಗೆ ಹೇಳ್ಕೊಳ್ಳಲ್ಲ. ಸೊ ಅಂಥವ್ರಿಗೆ ಎಸ್ಟ್ರೋಜನ್ ಕನ್ವರ್ಷನ್ ತುಂಬಾನೇ ಜಾಸ್ತಿ ಇರುತ್ತೆ, ಅವ್ರಿಗೆ ಅದು ಇಂಪ್ಯಾಕ್ಟ್ ಮಾಡುತ್ತೆ. ನಾರ್ಮಲ್ ಪೀಪಲ್ ನ್ಯಾಚುರಲ್ ಆಗಿದ್ರೆ ಅಂದ್ರೆ ವೇ ಪ್ರೋಟೀನ್ ಫೈನು, ಮಲ್ಟಿವಿಟಮಿನ್ ಫೈನು, ಕ್ರಿಯೇಟಿನ್ ಫೈನು, BCAA ಫೈನು, ವಿಟಮಿನ್ ಡಿ, ಈ ರೀತಿ ಮಿನರಲ್ಸ್ ಎಲ್ಲ ಬರುತ್ತಲ್ಲ, ಇದೆಲ್ಲ ಫೈನು. ಇದನ್ ಬಿಟ್ಟು ಬೇರೆ ರೀತಿ ಇಂಜೆಕ್ಟಬಲ್ಸ್ ಅಥವಾ ಸ್ಟೆರಾಯ್ಡ್ಸ್ ಅಂತ ಕರೀತಾರಲ್ಲ, ಆ ರೀತಿ ಡ್ರಗ್ ತಗೊಂತಿದ್ರೆ ಡೆಫಿನೆಟ್ಲಿ ಎಫೆಕ್ಟ್ ಆಗುತ್ತೆ. ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಅಲ್ಲಿ ಎಫೆಕ್ಟ್ ಆಗ್ಬೇಕಂದ್ರೆ ಪ್ರತಿನಿತ್ಯ 1 kg ಕಂಟಿನ್ಯೂಸ್ 6 ತಿಂಗಳು ಕನ್ಸ್ಯೂಮ್ ಮಾಡಬೇಕು. 1 kg ಒಂದ್ ದಿನನೂ ಕನ್ಸ್ಯೂಮ್ ಮಾಡಕ್ಕಾಗಲ್ಲ. ಸೊ ಇಂಪ್ರಾಕ್ಟಿಕಲ್. ಈ ಮಿಸ್ಇನ್ಫಾರ್ಮೇಶನ್ ಹೇಗ್ ಸ್ಪ್ರೆಡ್ ಆಯ್ತು ಅಂದ್ರೆ, ಆಗಿನ ಕಾಲದಲ್ಲಿ ರಿಸರ್ಚ್ ಅನ್ನೋದು ಇರ್ಲಿಲ್ಲ. ಒಬ್ಬ ವ್ಯಕ್ತಿಗೆ ಏನೋ ಫುಡ್ ಕೊಟ್ಬಿಟ್ಟು ಅದು ಹೆಂಗ್ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದ್ರ ಮೇಲೆ ಕನ್ಕ್ಲೂಷನ್ ಬರ್ತಾ ಇದ್ರು. ಅವ್ನ್ ಮೆಡಿಕಲ್ ಹಿಸ್ಟ್ರಿ ಕನ್ಸಿಡರ್ ಮಾಡ್ತಾ ಇರ್ಲಿಲ್ಲ. ಸೊ ಅವ್ರ ಕೋಚ್ ಅವ್ರಿಗೆ ಹೇಳಿದ್ದಾರೆ, ಅವ್ರ ಫಾಲೋವರ್ಸ್ ಹೇಳ್ತಾ ಇದ್ದಾರೆ. ರಿಸರ್ಚ್ ವೈಸ್ ಅಪ್ಡೇಟ್ ಆಗಿಲ್ಲ.